ಬಾಗೇಪಲ್ಲಿ ತಾಲೂಕಿನ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ಭ್ರಷ್ಟಾಚಾರ ತಡೆಗಟ್ಟಲು ಕೈಜೋಡಿಸಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ರವರು ಭ್ರಷ್ಟಾಚಾರದ ನಿರ್ಮೂಲನೆಗೆ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸರ್ಕಾರಿ ಅಧಿಕಾರಿಗಳು ತುಂಬಾ ಶ್ರಮ ವಹಿಸಬೇಕಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರಾದ ಒಬ್ಬರಿಂದ ಸರ್ಕಾರಿ ಅಧಿಕಾರಿಗಳಿಗೆ ಮಾನವೀಯ ಮೌಲ್ಯದ ಬಗ್ಗೆ ಪಾಠ ಮಾಡಿಸಿದರು. ನಂತರ ಲೋಕಾಯುಕ್ತ ಅಧಿಕಾರಿಗಳಾದ ಶಿವಪ್ರಸಾದ್ ಮೋಹನ್ ಎಂಡೇವರ್, ತಾಲೂಕಿನ ದಂಡಾಧಿಕಾರಿಯಾದ ಮನೀಷಾ ಪತ್ರಿ, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್, ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಗೋವಿಂದ ರೆಡ್ಡಿ ಇನ್ನು ಮುಂತಾದ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಶಶಿಕುಮಾರ್, ಬಾಗೇಪಲ್ಲಿ. ಸಾರ್ವಜನಿಕ ಕಚೇರಿಗಾಗಿರ್ಬೋದು, ಫಸ್ಟ್ ನಾವು ಏನಾದ್ರೆ ವ್ಯವಸ್ಥೆ ಮಾಡಬೇಕಂದ್ರೆ, ನಾನು ಚಾಕ್ಲೇಟ್ ಚೀಟಿ ಆಗಿದ್ದು 1 ವರ್ಷ ಆಗ್ತಾ ಇದೆ. ಆ 1 ವರ್ಷದಲ್ಲಿ ನಾವು ಬಂದಾಗ ನಾನು ಒಬ್ಬ ಸ್ಟೂಡೆಂಟ್, ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕ್ಯಾಂಪಸ್ PhD ಮಾಡ್ಕೊಂಡು ನಾನು ಬರೀ ರಜಾ ಹಾಕ್ಬಿಟ್ಟು ಬಂದಾಗ ನನಗೆ ನನ್ನ ಅಟೆಂಡೆನ್ಸ್ ಹೋಗುತ್ತದೆ. ಅಧಿಕಾರಿಯನ್ನು ಭೇಟಿ ಮಾಡಿದಾಗ ಅವರ ಉಡಾಕು ಉತ್ತರಗಳು ಏನಂದ್ರೆ, ನಾಳೆ ಬಾ, ನಾಳೆದು ಬಾ, ಇಲ್ಲ 3 ಗಂಟೆ ಮೇಲೆ ಬಾ, ಈಗ ನನಗೆ ಊಟಕ್ಕೆ ಸಮಯ ಆಯಿತು, ನಾನು ಊಟ ಮಾಡ್ತಾ ಇದ್ದೀನಿ. ಈ ತರ ಉತ್ತರಗಳು ಕೊಡುವಂತ ಅಧಿಕಾರಿಗಳಿಗೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅಧಿಕಾರಿಗಳು ನಾವು ಕಟ್ಟುವಂತ ಟ್ಯಾಕ್ಸ್ ಅಲ್ಲಿ ಅವ್ರ ಸಂಬಳ ತಗೊಳ್ಳುವಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಆದ್ರೆ ನಮ್ಮನ್ನು ಒಂದು ಯಾವುದೇ ಚೀಟುತ್ತಾರ ಬಂದಿದೆ ಆ ತರ ಆಗ್ತಾಯಿದ್ದ ವ್ಯವಸ್ಥೆ. ಆದ್ದರಿಂದ ದಯವಿಟ್ಟು ಸಾಮಾನ್ಯ ಜನರಿಗೆ ನಿಮ್ಮ ಆಗುವಂತ ಕೆಲವು ಮಾನವೀಯ ಮೌಲ್ಯಗಳನ್ನು ವೃದ್ಧಿಸ್ಬೇಕು ಅಲ್ಲಿ. ಯಾಕಂದ್ರೆ ಇಲ್ಲಿ ಮಾನವೀಯ ಮೌಲ್ಯಗಳೇ ಒಂದು ವೃದ್ಧಿಯಾಗಿರ್ಬೇಕು. ಅಧಿಕಾರ ನನಗೂ ಬರುತ್ತೆ, ನಿಮಗೂ ಬರುತ್ತೆ, ಅಧಿಕಾರ ಶಾಶ್ವತ ಅಲ್ಲ. ಆದ್ರೆ ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ಫಸ್ಟ್ ಅಧಿಕಾರ ಬೆಳೆಸ್ಕೋಬೇಕು. ಆದ್ದರಿಂದ ದಯವಿಟ್ಟು ನನಗೆ ಒಬ್ಬರಿಗಾಗಿಲ್ಲ, ಇನ್ನು ಬೇಜಾರಿದೆ. ರೈತರಿಗಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಕೃಷಿ ಕಾರ್ಮಿಕರಾಗಿರ್ಬೋದು, ಈಗ ಎಷ್ಟೋ ಜನ ಕಮಿಟ್ ಕೊಡ್ತಾ ಇದ್ದಾರೆ. ದಯವಿಟ್ಟು ನನ್ನ ಸಮಸ್ಯೆ ನನಗಾಗುತ್ತೆ ಅಷ್ಟೇ, ನನಗೆ ಆಗಿರೋ ಸಮಸ್ಯೆ ಅದೇ ತರ ಆಗಿರುವಂತ ಇನ್ನು ಬೇರೆ ಇದ್ದಾರೆ. ಅವರು ಹೊರಗೆ ಬಂದ್ರೆ ನಾನು ಹೊರಗೆ ಬಂದಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ನನ್ನ ಸಮಸ್ಯೆ ಏನೇನಿಲ್ಲ. ಸರ್, ಥ್ಯಾಂಕ್ ಯು. ನಿಮ್ಮಲ್ಲಿ ಮುಖ್ಯವಾಗಿ ನಾನು ಹೇಳೋದು ఏం పండు కుస్తుంది అప్డేట్ మాట ನಮ್ಮ ವ್ಯವಸ್ಥೆಯನ್ನ ಹಾಳು ಮಾಡ್ಕೊಳ್ತಾ ಇದ್ದಾವೆ. ಆ ಪ್ರೈವೇಟೈಸೇಷನ್ ಯಾಕೆ ಜಾಸ್ತಿ ಬರ್ತದೆ? ಏರ್ಟೆಲ್, ಜಿಯೋ ಅವರೆಲ್ಲ ನಿಮಗೆ ಫೋನ್ ಮಾಡಿ ಕೇಳ್ತಾರೆ. ಮೇಲೆ ಆಕ್ಸಿಸ್ ಬ್ಯಾಂಕ್, ನಿಮ್ಮ ಪ್ರೈವೇಟ್ ಬ್ಯಾಂಕ್ನವರೆಲ್ಲ ಮೇಲೆ ನಿಮಗೆ ಕೇಳ್ತಿರ್ತಾರೆ, ಏನಾಗಬೇಕು, ನಮ್ಮಿಂದ ಏನಾಗಬೇಕು, ಕಸ್ಟಮರ್ ಇಂದ ನಿಮ್ಗೆ ಏನಾಗಬೇಕು ಅಂತ ಮೇಲೆ ಕೇಳ್ತಿರ್ತಾರೆ. ಅದೇ ನ್ಯಾಷನಲೈಸ್ ಬ್ಯಾಂಕ್ನವರು ನಿಮ್ಗೆ ಕೇಳೋದಿಲ್ಲ, ನಿಮ್ಗೆ ಸರ್ವಿಸ್ ಕೊಡಲ್ಲ, ಲೋನ್ ಕೊಡ್ತಾರೆ. ಹಾಗೆ ಈಗ ನಮ್ಮ ಸರ್ಕಾರಿ ವ್ಯವಸ್ಥೆ ಹಂಗಾಗಿದೆ. ಅವೆಲ್ಲ ಈಗ ಹಣ ಹಿಡಿದು ಈಗ ಪ್ರೈವೇಟೈಸೇಷನ್ ಅಂತ ಹೇಳ್ಕೊಂಡು ಎಲ್ಲ ಪ್ರೈವೇಟ್ ಅವರು ಕಂಪ್ಲೀಟ್ ಮಾರ್ಕೆಟ್ ತಗೋತಾ ಇದ್ದಾರೆ. ಯಾಕೆ ತಗೋತಾ ಇದ್ದಾರೆ? ಬಿಕಾಸ್ ಆಫ್ ದಿಸ್ ವರ್ಸ್ಟ್ ಸರ್ವಿಸ್ ಇನ್ ಗವರ್ಮೆಂಟ್ ಸರ್ವಿಸ್.
ಹಾಗಾಗಿ ನಮ್ಮ ಇದರಲ್ಲೂ ಸಹಿತ ನಮ್ಮ ತಹಶೀಲ್ದಾರ್ ಆಫೀಸ್ ಆಗ್ಬೋದು, ನಮ್ಮ ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್, ಗ್ರಾಮ ಪಂಚಾಯತಿಗಳಾಗ್ಬೋದು, ನಮ್ಮ ಎಲ್ಲ ಸರ್ಕಾರಿ ಕಚೇರಿಗಳು ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಸ್ತಿತ್ವವನ್ನ ನಾವೀಗ ಉಳಿಸ್ಕೊಳ್ಬೇಕಾಗಿದೆ. ಚಾಲೆಂಜ್ ಇದೆ ಅದು. ಈಗ ಪಬ್ಲಿಕ್ಕಿಗೆ ಸರ್ವಿಸ್ ಕೊಡ್ಬೇಕಾಗಿದೆ. ಇವಾಗ ಎಷ್ಟು ನೋವಿನಿಂದ ಆಗುತ್ತೆ ನೋಡಿ. ಆ ಒಂದು ಸ್ಥಾನದಲ್ಲಿ ನಮ್ಮ ಯಾರಾದ್ರೂ ಅಣ್ಣ ತಮ್ಮ ಇರ್ಬೋದು, ಅವ್ರಿಗೆ ಎಷ್ಟು ನೋವಾಗ್ತದೆ. ಅದನ್ನ ದಯವಿಟ್ಟು ಯಾವ್ದು ಕೂಡ ಅವರ ಲೆಗ್ಸ್ ಇನ್ ದೇರ್ ಶೂಸ್. ನಾನು ಹೇಳೋದು ಅವಾಗ ನೋವು ಗೊತ್ತಾಗುತ್ತೆ ನಮಗೆ. ದಯವಿಟ್ಟು ನಿಮ್ಮಲ್ಲೆಲ್ಲ ನಮ್ಮ ಕಳಕಳಿಯ ವಿನಂತಿ ಏನು ಅಂತ ಹೇಳಿದ್ರೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ 1-2 ನಿಮಿಷ. ಅವ್ನು ಬಂದಿದ್ದಾನೆ, ನನ್ನೆಲ್ಲ ಕೆಲಸ ಬಿಟ್ಕೊಂಡು ಬಂದಿರ್ತಾನೆ, ಅವ್ನು ಏನೇನು ಕೆಲಸಗಳಿರ್ಬೋದು, ಪಾಪ ಎಷ್ಟು ದೂರದಿಂದ ಬಂದಿದ್ದಾನೆ ಏನೋ, ಇರಪ್ಪ 1-2 ನಿಮಿಷ ನಾನು ಏನಾಗಿದೆ ನೋಡ್ತಾನೆ ಅಂತೇಳಿ ಅವ್ನಿಗೆ ವಿಶ್ವಾಸ ತಗೊಂಡು ಹೋಗಿ ಅವನು ಕರ್ಕೊಂಡೋಗಿ ಜೊತೆಗೆ. ಆಮೇಲೆ ಅವ್ನಿಗೆ ಫೋನ್ ನಂಬರ್ ತಗೊಳ್ಳಿ. ಅವನಿಗೆ ಅವತ್ತು ಕೆಲಸ ಆಗಲಿಲ್ಲ ಅಂದ್ರೆ ಅವನಿಗೆ ವಾಪಸ್ ಮತ್ತೆ ಫೋನ್ ಮಾಡುವಂತ ಕಟ್ಟಸಿ ತೋರಿಸಿ. ನೀವು ವಾಪಸ್ ಫೋನ್ ಮಾಡಿ, ಏನೂ ಆಗೋದಿಲ್ಲ. ಫೋನ್ ಮಾಡಿ, ಅಲ್ಲ ನೀನು ಅವತ್ತು ಬಂದಿದ್ದೆ, ಅವಾಗ ಏನಾಗುತ್ತೆ ಅವನಿಗೆ, ನೀವು ಫೋನ್ ಮಾಡಿದ್ರು ವಿಶ್ವಾಸ ಬೆಳೀತದೆ. ಒಂದು ದಟ್ ಬಾಂಡಿಂಗ್ ಅವ್ನು ಬ್ಲೆಸ್ ಮಾಡ್ದ ನಾವು ನಿಮ್ಗೆ, ಬ್ಲೆಸ್ಸಸ್ ಯು. ಆ ಒಂದು ವಿಶ್ವಾಸ ಬಂದಾಗ ಅವನೇನಾಗುತ್ತೆ, ಖುಷಿಯಿಂದ ಮಾತಾಡ್ತಾನೆ, ಅಪ್ರಿಷಿಯೇಟ್ ಮಾಡ್ತಾನೆ. ಇವತ್ತೆರಡು ಜನ ಬಂದಿದ್ರು, ಮೇಡಮ್ ಅಂದ್ಮೇಲೆ ಚೆನ್ನಾಗಿ ಆಗ್ತದೆ ಕೆಲಸ, ತಹಶೀಲ್ದಾರ್ ಬಂದ್ಮೇಲೆ ಚೆನ್ನಾಗಿ ಆಗ್ತದೆ. ಎಸ್, ಸಿ ಇಸ್ ಟ್ರೈಂಗ್ ಟು ಗೆಟ್ ದ ಕಾನ್ಫಿಡೆನ್ಸ್ ಫ್ರಮ್ ದ ಪೀಪಲ್. ಅದು ದಟ್ ಕಾನ್ಫಿಡೆನ್ಸ್ ಹ್ಯಾಸ್ ಟು ಕಮ್. ಅದಕ್ಕೆ ಇಲ್ಲಿರುವಂತ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡಬೇಕಾಗುತ್ತೆ, ಅವ್ರು ಕೈ ಜೋಡಿಸ್ಬೇಕಾಗತ್ತೆ. ಅವ್ರು ಎಷ್ಟು ನೋವಿಂದ ಹೇಳಿದ ನೋಡಿ, ಆ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸಲಿಲ್ಲ. ನಾನು ಸ್ಟಾರ್ಟಿಂಗ್ ಇಂದ ನಿಮ್ಗೆ ಹೇಳಿದೆ, ನಿಮ್ಮ ಕಚೇರಿಗೆ ಒಳ್ಳೆ ಹೆಸರು ಬರ್ಬೇಕಂತ ಹೇಳಿದ್ರೆ ಅದು ಓನ್ಲಿ ನಿಮ್ಮ ಸಿಬ್ಬಂದಿಯಿಂದ ಮಾತ್ರ ಸಾಧ್ಯ. ಬಂದಂತಹ ವ್ಯಕ್ತಿಗಳಿಗೆ ದಯವಿಟ್ಟು ಕೂತ್ಕೊಳ್ಳಿ ಅಂತ ಹೇಳಿ ಬಡ್ಡಿ ಜನರೇಟ್ ಆಗ್ತದೆ. ಒತ್ತುವರಿ ಅಂತ ಹೇಳಿದ್ರಲ್ಲ, ಅದನ್ನ ಫಸ್ಟ್ ಮಾಡಿ 50 days. ಅಂದರೆ ನಾಟ್ ಲೆಸ್ ದೆನ್ 3 ಸರ್ಕಲ್ಸ್ ಪ್ರತಿಯೊಬ್ಬರು ಏನು ನೋಡ್ಕೊತಾರೆ. ಸೊ ಅಲ್ಲಿ ಸ್ವಲ್ಪ ನಮಗೆ ಟೈಮ್, ನಾವು ಕರೆಕ್ಟಾಗಿ ಇನ್ ಟೈಮ್ನಲ್ಲಿ ನಮಗೆ ಸ್ವಲ್ಪ ಮಾಡೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಸರ್. ಬಟ್ ಮ್ಯಾಕ್ಸಿಮಮ್ ನಾವು ವಿದಿನ್ 1 ಮಂತ್ ಯಾವುದೇ ಪೇಪರ್ಸ್ ಕ್ಲಿಯರ್ ಮಾಡೋಕ್ಕೆ ಅಂತ ಕೇಳಿದ್ದೀವಿ. ಒಂಚೂರು ನಮಗೆ ಅಲ್ಲಿ ಸ್ವಲ್ಪ ನಮಗೆ ಸ್ಟಾಫು ಸ್ವಲ್ಪ ಕೊರತೆ ಇರೋದ್ರಿಂದ, ಮತ್ತು ಆಫೀಸಲ್ಲೂ ಅಷ್ಟೇ ಸರ್, ನಾಟ್ ಲೆಸ್ ದೆನ್ 4 ಸೆಕ್ಷನ್ಸ್ ಕೊಡ್ತಾರೆ ಸರ್ ಒಬ್ಬೊಬ್ಬರು. ಸೊ ಅದೆಲ್ಲ ನಮಗೆ ಸ್ಯಾಂಕ್ಷನ್ ಪೋಸ್ಟ್ ಎಷ್ಟಿದೆ ಅಷ್ಟು ಫಿಲ್ ಆಗೋಯ್ತು ಅಂದರೆ ನಮ್ಮಿಂದ ಎಫೆಕ್ಟಿವ್ ಆಗಿ ಸ್ವಲ್ಪ ವರ್ಕ್ ಮಾಡ್ಬೋದು ಸರ್. ಇದೊಂದು ಸ್ವಲ್ಪ ಕೊರತೆ. ನೋಡಿ, ಇದೆಲ್ಲ ಯಾಕಾಗಿದೆ ಅಂದರೆ ನಿಮ್ಮಲ್ಲಿ ದಾಖಲಾತಿಗಳನ್ನ ನಿಮ್ಮಲ್ಲಿ ಸರಿಯಾಗಿ ಇಟ್ಟಿಲ್ಲ ಅನ್ನೋಂಥ ಕಾರಣಕ್ಕೆ ಪಾಪ ಸಾರ್ವಜನಿಕರು ಸಮಸ್ಯೆ ಮಾಡ್ಬೋದು. ಕಿಮ್ಮತ್ ಕಟ್ಟಿರೋದು ಎಲ್ಲ ಸರ್, ಅದು ಓಲ್ಡ್ ಪಾನಿಗಳಿದೆ ಸರ್. ನಿಮ್ಮಲ್ಲಿ ಸರಿಯಾಗಿತ್ತು ಅಂದರೆ ಈ ಪಾಪ ಈ ಜನಕ್ಕೆಲ್ಲ ಸಮಸ್ಯೆನೇ ಆಗೋದಿಲ್ಲ. ಮೊದಲು ಈ ಇಲಾಖೆಯಿಂದ ಯಾರ್ಯಾರು ಗೊತ್ತಾ, ಡಿಫಂಡ್ ತಂದು ಕೊಡಬೇಕು, ಎಲ್ಲರೂ ತಂದು ಕೊಡಬೇಕು, ನಮ್ಮ ದಾಖಲಾತಿ ಕೊಡಬೇಕಂದ್ರೆ ಈ ಇಲಾಖೆಯಲ್ಲೇ ಆನ್ಸರ್ ಕೊಡ್ತಾರೆ. ಇಲ್ಲ ಪೊಸಿಷನ್ ಇದೆ ಅಂತ ಹೇಳಿದ್ರು ಮೊದಲು. ಅಲ್ಲಲ್ಲ, ಈಗಿಲ್ಲ. ಮೊದಲು ಹೇಳ್ತಾ ಇದ್ರು ಯಾಕಪ್ಪ ಇದಕ್ಕೆ ಸತಾಯಿಸ್ತಾರಂದ್ರೆ, ನಮ್ಮ ಮೇಲಿನಾಧಿಕಾರಿಗಳು ನಾವೆಲ್ಲ ಈ ತರ ವ್ಯವಸ್ಥೆ ಮಾಡಿದ್ರೆ ನಮ್ಮ ಕೆಲಸಗಳಾಗೋದು ಅಂತಾರೆ. ಸಾಯಂಕಾಲ 5 ಗಂಟೆ ಮೇಲೆ ದಾಖಲಾತಿ ಸಿಗುತ್ತೆ, ಏನ್ ಬೇಕಾದ್ರೂ ಇಲ್ಲಿ ಇಲಾಖೆ ಈಗಲೂ ಸಿಗ್ತಾ ಇದೆ. ಈಗ ಪರವಾಗಿಲ್ಲ ಸರ್, ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ. ಮೊದಲೆಲ್ಲ ಹಂಗೆ ಹೇಳಿದ್ರು, 5 ಗಂಟೆ ಮೇಲೆ ತಕ್ಕ ಅಂತ ಕೊಟ್ಬಿಡ್ತಾರೆ ಎಲ್ಲ. ಯಾಕಂದ್ರೆ ಈಗಿಲ್ಲ ಬಿಡಿ, ಕೊಡ್ತಾ ಇದ್ದಾರೆ. ಇವಾಗ ಒಂದೇ ಕೆಲಸ ಸ್ವಾಮಿ, ಅವ್ರು ಬಂದವರಿಂದ ಕೊಟ್ಬಿಡಿ ಅಂತ ಕೇಳ್ತಾವಲ್ಲ. ಅಷ್ಟು ಮೊದಲು 3 ತಿಂಗಳು ನಾವು ಏನಿಲ್ಲ, 3,000 ರೂಪಾಯಿ ಡೈಲಿ ಒಬ್ಬ ಅಧಿಕಾರಿ ಕೊಡಬೇಕು, ಒಂದು ಎಲ್ಲರೂ ತಂದು ಕೊಡಬೇಕು, ಟಿಫನ್ ತಂದು ಕೊಡಬೇಕು. ಇದು ವ್ಯವಸ್ಥೆ ತಾಲೂಕು ಆಫೀಸಲ್ಲಿ ನಡೆದಿತ್ತು ಮೊದಲು. ಯಾವಾಗ ಮೊದಲು 3 ವರ್ಷದಿಂದ ನಾವು ಕೇಳಿದ್ರೆ ಏನಪ್ಪ ಹಿಂಗಿದ್ರೆ
ಮಾನ್ಯ ಜಿಲ್ಲಾಧಿಕಾರಿಗಳ ತಿದ್ದುಪಡಿ ಅಧಿಕೃತ ರಿಪೋರ್ಟಿಂಗ್ ಬಗ್ಗೆ ಶ್ರೀಧರ್ ಮೂರ್ತಿ ಅವರು ತಾವಲ್ಲ ಸರ್? ಯಾವ ಬಂದೇನಾ? ಏನಾಗಿದೆ ಸರ್ ಹೇಳಿ? 3 ವರ್ಷ ಪೆಂಡಿಂಗ್ ಇದೆ. ಏನು ಪೆಂಡಿಂಗ್ ಇದೆ? 2015-16 ಈಗ ಪ್ರಮೋಷನ್ ಕೊಟ್ಟಿದ್ದೀನಿ ಅದನ್ನು 2018 ಕನ್ಸಿಡರ್ ಮಾಡಿದ್ದಾರೆ. ಪುನಃ ತಿದ್ದುಪಡಿ ಆದೇಶ ಮಾಡಬೇಕು. ಅದನ್ನು 2015 ಕೊಡಬೇಕು ಅಂತ ಮಾಡಿದ್ದಾರೆ. 7 ತಿಂಗಳಿಂದಲೇ ನಾನು ಅರ್ಜಿ ಕೊಟ್ಟಿದ್ದೀನಿ. ಹೌದು. ಸಪ್ರೇಟ್ ಆಗಿ ನೀವು ಅರ್ಜಿ ತೊಗೊಂಡ್ಬರ್ಬೇಕು. ಪ್ರತಿಯೊಂದಕ್ಕೂ ಒಂದು ಅರ್ಜಿ ಬರಬೇಕು. ಇಸ್ ಅ ಸಿಸ್ಟಮ್. ಈ ಬೇರೆಯವ್ರ ಹೆಸರಿಗೆ ಮಾರಾಟ ಮಾಡಿದಾರಲ್ಲ ಅವ್ರ ಹೆಸರಿಗೆ ಅವ್ರ ಹೆಸರಿಗೆ ಖಾತೆ ಆಗಿದೆ. ಇಲ್ಲ, ಅದು ಮಾಡಕ್ಕೆ ಹಾಕಿದ್ದಾರೆ. ನಾವು ಅಬ್ಜೆಕ್ಷನ್ ಕೊಟ್ಟರೆ ಅದು ನಿಂತಿದೆ. ಈ ಇಬ್ಬರು ಖಾತೆನೇ ಇಲ್ಲ ಇವಾಗ. ಅವ್ನು ಹೆಂಡತಿನ ಬಿಟ್ಟಿದ್ದಾರೆ, ಈ 2 ಮಕ್ಕಳನ್ನು ಬಿಟ್ಟಿದ್ದಾರೆ, ಬೇರೆಯವರಿಗೆ ದಾನ ಮಾಡಿದ್ದಾರೆ. ಅದು ಮಾಡಿಸ್ಬೇಕು. ಅದು ದಾನ ಮಾಡಿದ್ರೆ ಇವರು ನಮ್ಮ ಎಂಡಾಸ್ಮೆಂಟ್ ರಾತ್ರಿ ರೆಡಿ ಮಾಡಿದ್ದಾರೆ ಸರ್. ಆವಾಗ ಅವರಿಗೆ ಏನು ಮಾಡಿದ್ದಾರೆ ಮಾಡಿಕೆ ಆಮೇಲೆ ಅವ್ರ ಹೆಸರಲ್ಲೇ ಹಾಗೆ ಬರ್ಕೊಂಡಿದ್ದಾರೆ ರಜಾ. ಈಗ 21 ರಜಾ ಸ್ಥಾಪಿಗೆ ಈಗ ಮತ್ತೆ ಎಂಟಿ ಹೆಸರಲ್ಲಿ ಈಗ ಅವಳ ಹೆಸರಿಗೆ ಫಾತಿಮಾನ ಹೆಸರಿನಲ್ಲಿ ಮನೆ ಆದ್ಮೇಲೆ ಈಗ ಏನ ಖಾತಾ ಆಗಬೇಕು, ಏನೇ ಆದ್ರೂ ಆ ಹೆಸರಿನಲ್ಲಿ ಆಗ್ಬೇಕಲ್ಲ. ಯಾಕೆ ಹೂ ಇಸ್ ದ ಹೆರಿಂಗ್ ಆಫೀಸರ್? ಯಾರು ತಪ್ಪು ಮಾಡಿದ್ದು ಟಿಕ್ ಮಾಡಿ. ಯಾವ ಮಹಾಶಯ ಮಾಡಿದಕ್ಕೆ ಇದೆಲ್ಲ ಸಮಸ್ಯೆ ಆಗ್ತಿರೋದು ಅವನ್ನ ಟಿಕ್ ಮಾಡಿ, ಅವನ್ನ ಕುತ್ತಿಗೆ ಇಡಬೇಕು. ಅವ್ರು ರಿಟೈರ್ಡ್ ಆಗ್ತಿದ್ದಾರೆ ಇರ್ಲಿ, ಇವಾಗ ರಿಟೈರ್ ಆದ್ರೆ ಪೆನ್ಷನ್ ಬಂದ್ ಮಾಡ್ತೀವಿ. ನಾವು ಮಾಡಲ್ಲ, ಅವ್ರು ಬರಬೇಕು ಅಂತ ಮನೆ ಸರಿ ಮಾಡೋಣ, ಅದರಲ್ಲಿ ಇದೆ ಮನೆ ರೆಡಿ ಮಾಡೋಣ. ರಿಟೈರ್ ಆದ್ರೆ ನೀವು ಮುಗಿಯಲ್ಲ, ಸತ್ತ ಮೇಲೆ ಮುಗಿಯೋದು. ಈಗ ಬಂದಿರೋ ಕಾನೂನುಗಳೆಲ್ಲ ಸತ್ರು ಸಹಿತ ಹೆಂಡತಿ ಮಕ್ಕಳು ಆಸ್ತಿನ ಅನುಭವಿಸ್ತಾ ಇದ್ರು, ಅದನ್ನು ಸಹಿತ ತಗೋತಾರೆ. ಈಗ ಬಿಡೋದಿಲ್ಲ. ಈಗ ಯುವ ಮಾಡಿದಂತ ಪಾಪದ ಕರ್ಮನ ಆಯಪ್ಪ ಮಾಡ್ತಾ ಇದ್ರು ಸಹಿತ ಅನುಭವಿಸ್ತಾ ಇದ್ರು, ಅದನ್ನು ಬಿಡೋದಿಲ್ಲ. ಅದನ್ನು ಸಹಿತ ಕಾನ್ಫಿಸ್ಕೇಟ್ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ. ಎಷ್ಟು ವರ್ಷಕ್ಕೊಮ್ಮೆ ಪಂಚಾಯತ್ ಸ್ಟಾಫ್ಗೆ ಅక్కడ ಟ್ರಾನ್ಸ್ಫರ್ ಇದೆ. ಅವರು ವಿಲ್ಲಿಂಗ್ನೆಸ್ ಮೇಲೆ ಅವ್ರು ಹೋಗ್ಬೋದು. ಟ್ರಾನ್ಸ್ಫರ್ ಮಾಡಬೇಕು. ಈ ಹೋಟೆಲ್ ಕಲೆಕ್ಟರ್ ಈಗ ಅವ್ರು ಹೇಳೋದ್ರಿಂದ ಏನು ಸಮಸ್ಯೆ ಇಲ್ಲ. ಫಸ್ಟು ಒಂದು ಉಸಿರು ಮಾಡೋದ್ರಿಂದ ಕೇಸ್ ಆಗಿದೆ. ಆಮೇಲೆ ನಾನೇ ಮಾಡಿ ನಮ್ಮ ಅವಾಗ ನಮ್ಮ ಪ್ರಸಿದ್ಧಕರ ಇದ್ದ ಶಶಿಕಲಾ ಮೇಡಮ್ ಅಂತ ಮಂಜುನಾಥ್ ಸಾಹೇಬ್ ಅಂತ ಇದ್ರು. ನಾನೇ ಅವಾಗ ಅವ್ರಿಗೆ ಗಲಾಟೆ ಮಾಡಿಬಿಟ್ಟು ದುಡ್ಡೆಲ್ಲ ವಾಪಸ್ ಕಳಿಸಿದ್ದೀನಿ ಸರ್. ಅವರು ಇವಾಗಲೂ ಆ ಥರನೂ ಮಾಡ್ತಾರೆ. ಅಂದ್ರೆ ಅವಶಿಷ್ಟಗಳಿಂದ ಬೈದಿದ್ದಾರೆ, ಕೆಲವೊಂದಿಷ್ಟೆಲ್ಲ ಮೆಸೇಜ್ ಅನ್ನು ತೋರಿಸಿದ್ರು. ಅಂದ್ರೆ ವರ್ತನೆ ಜನರನ್ನು ಸಹಿತ ಸರಿಯಾಗಿರ್ಬೇಕು. ಈ ಸುಮಾರು ಜನ ಸಾರ್ವಜನಿಕರು ಬಂದಿರ್ಬೇಕು. ನಾನು ಹೇಳೋದು ಯಾಕೆ ಅಂತ ಹೇಳಿದ್ರೆ, ಇಟ್ ಇಸ್ ಏನು ಅಂತ ಹೇಳಿದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ. ಹೇಗೆ ಅಂತ ಹೇಳಿದ್ರೆ ನೀವು ಮರ್ಯಾದೆ ಕೊಡಬೇಕು, ಅವರು ಮರ್ಯಾದೆ ಕೊಡಬೇಕು. ಪ್ರತಿಯೊಂದಕ್ಕೂ ಒಂದು ನಿಯಮ ಅಂತಿದೆ. ನೀವು ಸರಿಯಾಗಿ ವಿನಂತಿ ಮಾಡಿಕೊಂಡಲ್ಲಿ ಸಾರ್ವಜನಿಕರು ಸಹಿತ ಸರಿಯಾಗಿ ಅದಕ್ಕೆ ಏನೋ ನಮ್ಮ ಸಾರ್ವಜನಿಕ ನೌಕರು ಸಹಿತ ಅದಕ್ಕೆ ಸರಿಯಾಗಿ ಸ್ಪಂದಿಸಬೇಕಾಗುತ್ತೆ. ಸೊ ಕಾರಣ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರು ಸಹಿತ ಸರಿಯಾಗಿ ಅವರಿಗೆ ಸ್ಪಂದಿಸಬೇಕಾಗುತ್ತೆ, ವಿನಂತಿಯಿಂದ ಮಾತಾಡಬೇಕಾಗುತ್ತೆ. ಅವ್ರೇನಾದ್ರೂ
ಮಿಸ್ಬಿಹೇವ್ ಮಾಡಿದ್ರೆ, ಯಾರು ಸಾರ್ವಜನಿಕರು ಮಿಸ್ಬಿಹೇವ್ ಮಾಡಿದ್ರೆ ಅದನ್ನ ನೀವು ಸಾಕ್ಷಿ ಸಮೇತ ಪ್ರೊಡ್ಯೂಸ್ ಮಾಡಿದ್ರೆ ಅವರಿಗೆಲ್ಲ ಸೂಕ್ತವಾದ ಕ್ರಮ ಆಗ್ತದೆ. ಅದೇ ರೀತಿ ಅಧಿಕಾರಿಗಳು ಸಹಿತ ನಿಮ್ಮ ಸಿಬ್ಬಂದಿಗಳು ಸಹಿತ ಸರಿಯಾಗಿ ಎಜುಕೇಟ್ ಮಾಡಿ ಸಾರ್ವಜನಿಕರು ಮಾತಾಡಿದ್ರೆ ಅವರಿಗೆ ನಯ ವಿನಯದಿಂದ ಮಾತಾಡಬೇಕು, ಮತ್ತೆ ಸರಿಯಾಗಿ ಸೂಕ್ತವಾದಂತಹ ಮಾರ್ಗದರ್ಶನ ಅವರಿಗೆ ಕೊಡಬೇಕು. ನಮಗೆ ಗೊತ್ತಿಲ್ಲ ಅಂದಲ್ಲಿ ಗೊತ್ತಿದ್ದಂತ ಅಧಿಕಾರಿ ಹತ್ರ ಮಾತಾಡಿ ಅದನ್ನ ಸೂಕ್ತವಾದಂತಹ ಸಲಹೆ ಸೂಚನೆಗಳನ್ನ ಅವರಿಗೆ ಕೊಡಬೇಕಾಗುತ್ತೆ. ಕಾನೂನು ಬಾಹಿರವಾಗಿ ನೀಡಿದ್ದಾರೆ. ಆದ್ದರಿಂದ ನೀವು ಕಾನೂನು ರೀತಿಯ ಅಂಗಡಿಗಳನ್ನು ಹರಾಜು ಮಾಡೋದಕ್ಕಾಗಿ ಏನು ವಾಟ್ ಯುವರ್ ಎಕ್ಸ್ಪ್ಲೇಷನ್? ಸರ್, ಇದು ಈಗ ಯಾವುದಾದ್ರು ಖಾಲಿ ಇದೆ ಅಥವಾ ಈ ರೀತಿ ಆಗಿರೋದಂದ್ರೆ ನಾನು ಕೌನ್ಸಿಲ್ ಬಾಡಿ ಇರಬೇಕಾಗುತ್ತೆ ನೇರವಾಗಿ ನಾನು ನೀವು ಎಷ್ಟು ಸಮಯದಿಂದ ಬಂದ್ರಿ? ನಾನು ಇದು ಆಗಿ ಎಷ್ಟು ಜನ ಆಯಿತು? ಇದು ತುಂಬ ಹಳೆ ಸರ್, ಈಗ ಭಾಳ ವರ್ಷ ನನಗೆ 18 ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ? ನಾವು ನಾನು ಅದನ್ನು ಅಬ್ಸರ್ವ್ ಮಾಡಿ ಒಂದು ಮನವಿ ಮೇಲೆ ಫಸ್ಟ್ ಮಾಡಿ ನಮ್ಮ ಸಿಬ್ಬಂದಿ ಕಲಿಸಿ ಏನಿದೆ ಅಂತ ಟ್ಯಾಕ್ಸ್ ತಗೊಂಡು ನೆಕ್ಸ್ಟ್ ಕೌನ್ಸಿಲ್ ಬಾಡಿ ನಾನು ಇರಬೇಕಾಗುತ್ತೆ. ಕೌನ್ಸಿಲ್ ಬಾಡಿ ಇಟ್ಬಿಟ್ಟು ಏನು ಆ್ಯಕ್ಷನ್ ಆಗುತ್ತೆ, ರಿಯಾಕ್ಷನ್ ಮಾಡಲಿಕ್ಕೆ ಕಂಡೀಷನ್ ಕೊಟ್ಟರೆ ಡೇಟ್ ರಿಯಾಕ್ಷನ್ ಮಾಡಬೇಕು. ಬಾಡಿ ಲಿಸ್ಟ್ ಇದು ಮಾಡಿ ನಾನು ಅದಕ್ಕೂ ಮುಂಚೆ ಫಸ್ಟ್ ಮಾಡಬೇಕು. ಇವರು ಹೇಳೋಂಥ ಅಂಶ ನಿಜವಾ ಹೌದಾ? ನಾನು ಅದನ್ನು ರಿಪೋರ್ಟನ್ನು ಒಂದು 15 days ರೆಡಿ ಮಾಡ್ತೀನಿ. ನಮ್ಮ ಕೌನ್ಸಿಲ್ ಬಾಡಿ ಮೀಟಿಂಗು ನಮ್ಮ ಪ್ರೆಸಿಡೆಂಟ್ ಯಾವತ್ತು ಡೇಟ್ ಫಿಕ್ಸ್ ಮಾಡ್ತಾರೆ. ಮೇ ಬಿ ನಾವು ಇಲ್ಲ ಜನವರಿ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ಸ್ಪೆಷಲ್ ಮೀಟಿಂಗ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇಲ್ಲ ಮಾಡಲಿಲ್ಲ ನಾವು ಅವ್ರು ಫೋರ್ಸ್ ಮಾಡ್ತೀವಿ ಸರ್. ಅದೇನಿಲ್ಲ ಯಾವಾಗ ಮಾಡಬೇಕು ಸರ್, ತಿಂಗಳು ಒಂದು ಮಾಡಬೇಕು. ತಿಂಗಳು ಡಿಸೆಂಬರ್ ಇಲ್ಲ ಆಗಿಲ್ಲ, ಡಿಸೆಂಬರಲ್ಲಿ ಆಗಿಲ್ಲ. ಅದಕ್ಕೆ ಜನವರಿ ಫಸ್ಟ್ ವೀಕಲ್ಲಿ ಡಿಸೆಂಬರ್ ಯಾಕೆ ಮಾಡಿಲ್ಲ? ಬಾಡಿ ಯಾವ್ದ್ರಿ ಕಾನೂನುಬದ್ಧವಾಗಿ ಎಷ್ಟು ದಿನಕ್ಕೂ ಮಾಡಬೇಕು? ತಿಂಗಳು ಒಂದಾದ್ರೂ ಮಾಡಬೇಕು. ಮತ್ತೆ ಮಾಡಲಿಲ್ಲ ಅಂದ್ರೆ ವಾಟ್ ಇಸ್ ಇಲ್ಲ ಮಾಡಕ್ಕೆ ಹೇಳಿದ್ದಾರೆ ಸರ್. ಸ್ಪೆಷಲ್ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನೆನ್ನೆನೂ ಡಿಸ್ಕಸ್ ಮಾಡಿದ್ರೆ ಒಂದು ತಿಂಗಳು ಮೀಟಿಂಗ್ ಆಗಲ್ಲ ಅಂದ್ರೆ ಇದೇ ಲೆಕ್ಕ ಬರೋಣ. ನನಗೆ ಮೀಟಿಂಗ್ ನವೆಂಬರ್ಲಿ ಆಯ್ತಾ? ಆಗಿದೆ. ನವೆಂಬರ್ಲಿ ಆಗಿದೆ. ಡಿಸೆಂಬರಲ್ಲಿ ಆಗಿಲ್ಲ ಅಂದ್ರೆ ವಾಟ್ ಇಸ್ ನೆಕ್ಸ್ಟ್ ಮೀಟಿಂಗ್ ಮಾಡ್ಬೋದು. ನೆಕ್ಸ್ಟ್ ಸ್ಪೆಷಲ್ ಮೀಟಿಂಗ್ ಇಡ್ತಾ ಇದ್ದೀವಿ ಸರ್. ಮಾಡ್ಬೋದು. ಒಂದೊಂದ್ಸತಿ 2 ಮಾಡ್ತೀವಿ, ಒಂದೊಂದ್ಸತಿ 3. ಆಯ್ತು, ನನಗೆ ನೀವು ಒಂದು ಕೆಲಸ ಮಾಡಿ, ಮೀಟಿಂಗ್ ಎಲ್ಲ ಮುಗಿದ ಮೇಲೆ ನನಗೆ ಟೈಮ್ ಕೊಡಿ ಸರ್. ಫಸ್ಟ್ ವೀಕ್ ಆಫ್ ಜನವರಿ ಒಂದು ಜನವರಿ ಫಸ್ಟ್ ವೀಕಲ್ಲಿ ಆರ್ ಸೆಕೆಂಡ್ ವೀಕಲ್ಲಿ ಮೀಟಿಂಗ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನೆನ್ನೆನೂ ಡಿಸ್ಕಸ್ ಮಾಡಿದೆ. ಆ್ಯಕ್ಚುಲಿ ನಾನು ಫಾಲೋಅಪ್ಪಲ್ಲಿ ಇದ್ದೀನಿ ಅಲ್ವಾ, ಅಧ್ಯಕ್ಷರಿಗೆ ಜನವರಿ ಫಸ್ಟ್ ವೀಕಲ್ಲಿ ಒಂದು ಮೀಟಿಂಗ್ ಕರೆಯೋಣ ಅಂತ ಹೇಳಿದ್ದಾರೆ ನನಗೆ. ಫಸ್ಟ್ ವೀಕಲ್ಲಿ ಒಂದು ಮಿಕ್ಸ್ ಆಯಿತು ಅಂದರೆ ಅದಾದಮೇಲೆ ನಾನು ಅಲ್ಲಿ ತೀರ್ಮಾನ ಏನು ತಗೊಳ್ತೀನಿ ಅದ್ರ ಬೇಸಿಸ್ ಮೇಲೆ ನಾನು ಆ್ಯಕ್ಷನ್ ಮಾಡೋದು. ಎಷ್ಟು ದಿನ ಬೇಕು ಸರ್? ತಮ್ಮಿಂದ ಆ್ಯಕ್ಷನ್ ಮಾಡಬೇಕು ಅಂದರೆ ಪ್ರೊಸೀಜರ್ ಪ್ರಕಾರ 2 to 3 months ಬೇಕಾಗುತ್ತೆ. ನಾನು ನೋಟಿಫಿಕೇಶನ್ ಮಾಡಬೇಕು, ಕಾನ್ಫರೆನ್ಸ್ ಮಾಡಬೇಕು, ಮೀಟಿಂಗಲ್ಲಿ ಅಪ್ರೂವ್ ಆದಮೇಲೆ ಡೇಟ್ ಫಿಕ್ಸ್ ಮಾಡ್ಕೋಬೇಕು. ಡೇಟ್ ಫಿಕ್ಸ್ ಮಾಡಿ ಒಂದು ತಿಂಗಳು ಅಲ್ಲ, ನಮಗೆ ನೀವು ಹರಾಜು ಹಾಕ್ಬಿಟ್ರೆ ಅಂದ್ರೆ ಸಾಕು ಅಷ್ಟೇ. ಹರಾಜು ಆಮೇಲೆ ಪ್ರೊಸೀಜರ್ ಪ್ರಕಾರ ಏನಾಗುತ್ತೆ ಹಾಕಿ ಅವ್ರಿಗೆ ಕೇಳೋದೇನು ಟೆಂಡರ್ ಕರೆದ್ರೆ ಅದರಿಂದ ಇನ್ಕಮ್ ನಿಮಗೆ ಜಾಸ್ತಿ ಬರ್ತದೆ. ಹೌದು ಸರ್, ನಾನು ಪರ್ಸ್ಯೂ ಮಾಡಿ ಸೊಸೈಟಿ ಈಗ ಅವ್ರ ಪಾಕೆಟ್ಗೆ ಪ್ರಾಫಿಟ್ ಇಲ್ಲ. ಹೌದು ಸರ್, ಇಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ, ನೋಡಿದೆ ಸರ್, ಅಬ್ಸರ್ವ್ ಮಾಡಿದೆ. ಇದೊಂದೇ ಅಂತಲ್ಲ, ಇನ್ನೂ ಒಂದು 7 8 ಬ್ಯಾಲೆನ್ಸ್ ಸರ್. ಅದನ್ನೆಲ್ಲ ನಾನು ಸಾರ್ಟ್ ಔಟ್ ಮಾಡಿದ್ದೀನಿ. ಅದನ್ನೇ ಬಾಡಿಲಿ ಇಟ್ಬಿಟ್ಟು ಅಪ್ರೂವ್ ತಗೊಂಡು ನಾನು ಆ್ಯಕ್ಷನ್ ರೆಡಿ ಮಾಡ್ತೀನಿ. ಹೌದಾ? ಬೇಕಾಗಿತ್ತು ಹರಾಜು ಇದು ಮಾಡೋದು ಸ್ಟಾರ್ಟ್ ಮಾಡಬೇಕು ಸರ್. ಅದೇ ನೆಕ್ಸ್ಟ್ ಮಂತ್ ಜನವರಿ ಫಸ್ಟ್ ವೀಕಲ್ಲಿ ಮೀಟಿಂಗ್ ಪಕ್ಕ ಮಾಡ್ತೀನಿ. ಹೌದಾ? ಬಾಗೇಪಲ್ಲಿ ನಗರದಲ್ಲಿ ತಾಲೂಕಾ ಮಟ್ಟದ ಅಹವಾಲು ಸಭೆಯನ್ನು ಕರ್ನಾಟಕ ಲೋಕಾಯುಕ್ತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ಒಟ್ಟು 20 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಇದರಲ್ಲಿ ತಹಸೀಲ್ದಾರರಿಗೆ ಸಂಬಂಧಪಟ್ಟಂಥ 7 ಅರ್ಜಿಗಳು, ಆಮೇಲೆ ತಾಲೂಕಾ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ 6 ಅರ್ಜಿಗಳು, ಆಮೇಲೆ EDLR ಅವರಿಗೆ 1, ನಗರಸಭೆಗೆ 5 ಹಾಗೂ ಪೊಲೀಸ್ ಠಾಣೆಗೆ PSIಗೆ ಸಂಬಂಧಪಟ್ಟಂಥ 1 ಅರ್ಜಿ, ಒಟ್ಟು 20 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಈ ಕುರಿತಂತೆ ಅವರಿಗೆ ಸಮಯಾವಕಾಶವನ್ನು ಕೊಟ್ಟು ಸಮಯವನ್ನು ನಿಗದಿಪಡಿಸಲಾಗಿದೆ ಅರ್ಜಿಗಳನ್ನು ವಿಲೇವಾರಿ ಮಾಡಲಿಕ್ಕೆ. ಅದೇ ರೀತಿ ಇದೇ ಸಭೆಯನ್ನು ಮುಂದಿನ ತಿಂಗಳು ಸಹಿತ ಹಮ್ಮಿಕೊಳ್ಬೇಕಂತ ನಿರ್ಣಯಿಸಿದೆ. ಕಾರಣ ಏನಂತ ಹೇಳಿದರೆ, ನಾವು ಪ್ರತಿ ತಿಂಗಳು ಒಂದೊಂದು ತಾಲೂಕಿಗೆ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇತ್ತು. ಆದರೆ ಈ ಸಾರಿ ಕಂಪೇರ್ ಮಾಡಿದರೆ ಗ್ರಾಮಸ್ಥರು ಸುಮಾರು ಜನ ಇಲ್ಲಿ ಬಂದವರು ಏನು ಹೇಳಿದರು ಅಂತ ಹೇಳಿದರೆ, ನಮ್ಮಲ್ಲಿ ಪ್ರಚಾರ ಆಗಿಲ್ಲ, ಆ ಕಾರಣಕ್ಕಾಗಿ ನಮಗೆ ಅರ್ಜಿಗಳನ್ನು ತರಲಿಕ್ಕೆ ಆಗಿಲ್ಲ ಅನ್ನುವಂಥ ಕಾರಣಗಳನ್ನ ತಿಳಿಸಿದ್ರಿಂದ ಈ ಒಂದು ಜವಾಬ್ದಾರಿಯನ್ನು ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರು ಹಾಗೂ ತಹಶೀಲ್ದಾರ್ ಅವರಿಗೆ ನೀಡಲಾಗಿದೆ. ಈ ಮುಂದಿನ ತಿಂಗಳು ನಡೆಯುವಂಥ ಸಭೆಯಲ್ಲಿ ಪ್ರಚಾರವನ್ನು ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರಚಾರವನ್ನು ಸರಿಯಾಗಿ ಹಮ್ಮಿಕೊಳ್ಳಬೇಕು. ಈ ಹಮ್ಮಿಕೊಂಡಲ್ಲಿ ಸಾರ್ವಜನಿಕರಿಗೆ ಈ ಸಭೆ ಇರೋ ಬಗ್ಗೆ ಗೊತ್ತಾದಲ್ಲಿ ತಮ್ಮ ಅಹವಾಲುಗಳನ್ನು ಅವರು
ಹೊಸದಾಗಿ ನೀಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ವಿಷಯವನ್ನು ಅವರಿಗೆ ತಿಳಿಸಲಾಗಿದೆ. ಆ ಜವಾಬ್ದಾರಿಯನ್ನು ಸಹಿತ ಅವರಿಗೆ ನೀಡಲಾಗಿದೆ. ಈ ಮಾಧ್ಯಮ ಮಿತ್ರರ ಮುಖಾಂತರ ನಿಮ್ಮ ಎಲ್ಲ ಮಾಧ್ಯಮದ ಮುಖಾಂತರ ನಾನು ನಿಮ್ಮಲ್ಲಿ ತಿಳಿಸ್ಕೊಳ್ಳೋದೇನಂತ ಹೇಳಿದರೆ, ಮುಂದಿನ ತಿಂಗಳು ಸಹಿತ ಬಾಗೇಪಲ್ಲಿಯಲ್ಲಿ ದಿನಾಂಕವನ್ನು ನಿಗದಿಪಡಿಸಲಾಗ್ತದೆ ಈ ಸಭೆಗಾಗಿ. ತಮಗೇನಾದರೂ ಸರ್ಕಾರಿ ಅಧಿಕಾರಿಗಳಿಗೂ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಪ್ರಕರಣಗಳನ್ನು, ತಮ್ಮ ಸಮಸ್ಯೆಗಳನ್ನು ಅವರು ನಿರ್ವಹಿಸದೇ ಇದ್ದಲ್ಲಿ ಅಥವಾ ಪರಿಹಾರ ಮಾಡಿಕೊಡದೇ ಇದ್ದಲ್ಲಿ ಕಾನೂನುಬದ್ಧವಾಗಿ ಆ ದೂರುಗಳನ್ನು ನಮಗೆ ಮುಂದಿನ ತಿಂಗಳು ಮತ್ತೆ ಸಭೆ ಇಟ್ಕೊಂಡಾಗ ತಾವು ದೂರನ್ನು ಸಲ್ಲಿಸ್ಬೋದು ಅಂತ ತಮ್ಮಲ್ಲಿ ಈ ಮಾಧ್ಯಮಗಳ ಮುಖಾಂತರ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಫೋನ್ ನಂಬರ್ ಹೇಳಪ್ಪ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬಾಗೇಪಲ್ಲಿ ತಾಲೂಕು ಆಗಿರುತ್ತ ಎಲ್ಲ ಅಧಿಕಾರಿಗೂ ಈಗ ಗ್ರಾಮ ಪಂಚಾಯತ್ ಹಿಡಿದು ನಮ್ಮ ತಾಲೂಕು ಆಫೀಸನ್ನು ಹಿಡಿದು ನಿಮ್ಮ ಗಮನಕ್ಕೆ ಬಂದಿರೋ ವಿಷಯಗಳೆಲ್ಲ ಇಲ್ಲಿ ಬಾಗೇಪಲ್ಲಿ ತಾಲೂಕು ನಡೆಯುವಂತ ಯಾವುದೇ ಅಧಿಕಾರಿ ಆಗಿರ್ಬೋದು, ಸಾರ್ವಜನಿಕ ಕಚೇರಿಗಳಾಗಿರ್ಬೋದು, ಫಸ್ಟು ನಾವು ಏನಾದರೂ ವ್ಯವಸ್ಥೆ ಮಾಡಬೇಕಂದ್ರೆ ನಾನು ಚಾಕರಿ ಆಗಿದ್ದು 1 ವರ್ಷ ಆಗ್ತಾ ಇದೆ. 1 ವರ್ಷ ಆಗ್ತಾ ಇದೆ. ಆ 1 ವರ್ಷದಲ್ಲಿ ಇಲ್ಲಿ ನಾವು ಬಂದಾಗ ನಾನು ಒಬ್ಬ ಸ್ಟೂಡೆಂಟ್, ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕ್ಯಾಂಪಸ್ PhD ಮಾಡ್ಕೊಂಡು ನಾನು ಬರೀ ರಜಾ ಹಾಕ್ಬಿಟ್ಟು ಬಂದಾಗ ನನಗೆ ನನ್ನ ಅಟೆಂಡೆನ್ಸ್ ಹೋಗುತ್ತದೆ. ಅಧಿಕಾರಿಯನ್ನು ಭೇಟಿ ಮಾಡಿದಾಗ ಅವರ ಉಡಾಕುವ ಉತ್ತರಗಳು ಏನಂದ್ರೆ ನಾಳೆ ಬಾ, ನಾಳೆದು ಬಾ, ಇಲ್ಲಾಂದ್ರೆ 3 ಗಂಟೆ ಮೇಲೆ ಬಾ, ಈಗ ನನಗೆ ಊಟಕ್ಕೆ ಸಮಯ ಆಯಿತು, ನಾನು ಊಟ ಮಾಡ್ತಾ ಇದ್ದೀನಿ. ಈ ತರ ಉಡಾಕು ಉತ್ತರಗಳು ಕೊಡುವಂತ ಅಧಿಕಾರಿಗಳಿಗೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅಧಿಕಾರಿಗಳು ನಾವು ಕೊಟ್ಟುವಂತ ಟ್ಯಾಕ್ಸ್ ಅಲ್ಲಿ ಅವ್ರು ಸಂಬಳ ತಗೊಳ್ಳುವಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಆದ್ರೆ ನಮ್ಮನ್ನು ಒಂದು ಯಾವುದೇ ಜೀವಿತಾರ ಬಂದಿದೆ ಆ ತರ ಆಗ್ತಾ ಇದ್ದ ವ್ಯವಸ್ಥೆ. ಆದ್ದರಿಂದ ದಯವಿಟ್ಟು ಸಾಮಾನ್ಯ ಜನರಿಗೆ ನಿಮ್ಮ ಆಗುವಂತ ಕೆಲವು ಮಾನವೀಯ ಮೌಲ್ಯಗಳನ್ನು ವೃದ್ಧಿಸ್ಬೇಕು ಅಲ್ಲಿ. ಯಾಕಂದ್ರೆ ಇಲ್ಲಿ ಮಾನವೀಯ ಮೌಲ್ಯಗಳೇ ಒಂದು ವೃದ್ಧಿಯಾಗಿರ್ಬೇಕು. ಅಧಿಕಾರ ನನಗೂ ಬರುತ್ತೆ, ನಿಮಗೂ ಬರುತ್ತೆ, ಅಧಿಕಾರ ಶಾಶ್ವತ ಅಲ್ಲ. ಆದ್ರೆ ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ಫಸ್ಟ್ ಅಧಿಕಾರ ಹತ್ರ ಬೆಳೆಸ್ಕೋಬೇಕು. ಆದ್ದರಿಂದ ದಯವಿಟ್ಟು ನನಗೆ ಒಬ್ಬರಿಗಾಗಿಲ್ಲ, ಇನ್ನು ಬೇರೆದಿದೆ, ರೈತರಿಗಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಕೃಷಿ ಕಾರ್ಮಿಕರಾಗಿರ್ಬೋದು, ಈಗ ಎಷ್ಟೋ ಜನ ಕಮಿಟ್ ಕೊಡ್ತಾ ಇದ್ದಾರೆ. ದಯವಿಟ್ಟು ನನ್ನ ಸಮಸ್ಯೆ ನನಗಾಗುತ್ತೆ ಅಷ್ಟೇ, ನನಗೆ ಆಗಿರೋ ಸಮಸ್ಯೆ ಅದೇ ತರ ಆಗಿರುವಂತ ಇನ್ನು ಬೇರೆ ಇದ್ದಾರೆ. ಅವರು ಹೊರಗೆ ಬಂದ್ರೆ ನಾನು ಹೊರಗೆ ಬಂದಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ನನ್ನ ಸಮಸ್ಯೆ ಏನೇನಿಲ್ಲ. ಥ್ಯಾಂಕ್ ಯು. ನಿಮ್ಮಲ್ಲಿ ಮುಖ್ಯವಾಗಿ ನಾನು ಹೇಳೋದು ಅಂತಂದ್ರೆ, ನಿಮ್ಮ ರೆಕಾರ್ಡ್ ರೂಮ್ಸ್ ಅಂತ ನೀವು ಮನೆಗೆ ಮಾಡಬೇಕು. ನಿಮ್ಮ ರೆಕಾರ್ಡ್ ರೂಮ್ಗಳಲ್ಲಿ ఏం పండు కూర్చోండి అప్డేట్ మంట
ಕಾರ್ಯಕ್ರಮ ಹೋಗುತ್ತೆ ಈ ಥರ ಏನಾದರೂ ಹೋಗಿದ್ದು ಸ್ಟೇಜ್ ಅಪ್ಡೇಟ್ ಮಾಡಬೇಕು. ನೀವು ಅರ್ಜಿ ಕೊಟ್ಟಿದ್ದೀರಾ ನಮ್ಮ ವ್ಯವಸ್ಥೆಯನ್ನ ಹಾಳು ಮಾಡ್ಕೊಳ್ತಾ ಇದ್ದಾವೆ. ಆ ಪ್ರೈವೇಟೈಸೇಷನ್ ಯಾಕೆ ಜಾಸ್ತಿ ಬರ್ತದೆ? ಏರ್ಟೆಲ್, ಜಿಯೋ ಅವರೆಲ್ಲ ನಿಮಗೆ ಫೋನ್ ಮಾಡಿ ಕೇಳ್ತಾರೆ. ಮೇಲೆ ಆಕ್ಸಿಸ್ ಬ್ಯಾಂಕ್, ನಿಮ್ಮ ಪ್ರೈವೇಟ್ ಬ್ಯಾಂಕ್ನವರೆಲ್ಲ ಮೇಲೆ ನಿಮಗೆ ಕೇಳ್ತಿರ್ತಾರೆ ಏನಾಗಬೇಕು, ನಮ್ಮಿಂದ ಏನಾಗಬೇಕು, ಕಸ್ಟಮರ್ಗಿಂತ ನಿಮ್ಗೆ ಏನಾಗಬೇಕು ಅಂತ ಮೇಲೆ ಕೇಳ್ತಿರ್ತಾರೆ. ಅದೇ ನ್ಯಾಷನಲೈಸ್ ಬ್ಯಾಂಕ್ನವರು ನಿಮ್ಗೆ ಕೇಳೋದಿಲ್ಲ, ನಿಮ್ಗೆ ಸರ್ವಿಸ್ ಕೊಡಲ್ಲ, ಹೋಗೋದ್ರ ಕೊಡ್ತಾರೆ. ಹಂಗೆ ಈಗ ನಮ್ಮ ಸರ್ಕಾರಿ ವ್ಯವಸ್ಥೆ ಹಂಗಾಗಿದೆ. ಅವೆಲ್ಲ ಈಗ ಹಣ ಹಿಡಿದು ಈಗ ಪ್ರೈವೇಟೈಸೇಷನ್ ಅಂತ ಹೇಳ್ಕೊಂಡು ಎಲ್ಲ ಪ್ರೈವೇಟ್ ಅವರು ಕಂಪ್ಲೀಟ್ ಮಾರ್ಕೆಟ್ ತಗೋತಾ ಇದ್ದಾರೆ. ಯಾಕೆ ತಗೋತಾ ಇದ್ದಾರೆ? ಬಿಕಾಸ್ ಆಫ್ ದಿಸ್ ವರ್ಸ್ಟ್ ಸರ್ವಿಸ್ ಇನ್ ಗವರ್ಮೆಂಟ್ ಸರ್ವಿಸ್. ಹಾಗಾಗಿ ನಮ್ಮ ಇದರಲ್ಲೂ ಸಹಿತ ನಮ್ಮ ತಹಶೀಲ್ದಾರ್ ಆಫೀಸ್ ಆಗ್ಬೋದು, ನಮ್ಮ ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್, ಗ್ರಾಮ ಪಂಚಾಯತಿಗಳಾಗ್ಬೋದು, ನಮ್ಮ ಎಲ್ಲ ಸರ್ಕಾರಿ ಕಚೇರಿಗಳು ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಸ್ತಿತ್ವವನ್ನು ನಾವೀಗ ಉಳಿಸ್ಕೊಳ್ಬೇಕಾಗಿದೆ. ಚಾಲೆಂಜ್ ಇದೆ ಅದು. ಈಗ ಪಬ್ಲಿಕ್ಕಿಗೆ ಸರ್ವಿಸ್ ಕೊಡಬೇಕಾಗಿದೆ. ಇವಾಗ ಎಷ್ಟು ನೋವಿನಿಂದ ಆಗುತ್ತೆ ನೋಡಿ. ಆ ಒಂದು ಸ್ಥಾನದಲ್ಲಿ ನಮ್ಮ ಯಾರಾದ್ರೂ ಅಣ್ಣ ತಮ್ಮ ಇರ್ಬೋದು, ಅವ್ರಿಗೆ ಎಷ್ಟು ನೋವಾಗ್ತದೆ. ಅದನ್ನ ದಯವಿಟ್ಟು ಯಾವ್ದು ಕೂಡ ಅವರ ಲೆಗ್ಸ್ ಇನ್ ದೇರ್ ಶೂಸ್. ನಾನು ಹೇಳೋದು ಅವಾಗ ನೋವು ಗೊತ್ತಾಗುತ್ತೆ ನಮಗೆ. ದಯವಿಟ್ಟು ನಿಮ್ಮಲ್ಲೆಲ್ಲ ನಮ್ಮ ಕಳಕಳಿಯ ವಿನಂತಿ ಏನು ಅಂತ ಹೇಳಿದ್ರೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ 1-2 ನಿಮಿಷ. ಅವ್ನು ಬಂದಿದ್ದಾನೆ, ನನ್ನೆಲ್ಲ ಕೆಲಸ ಬಿಟ್ಕೊಂಡು ಬಂದಿರ್ತಾನೆ, ಅವ್ನು ಏನೇನು ಕೆಲಸಗಳಿರ್ಬೋದು, ಪಾಪ ಎಷ್ಟು ದೂರದಿಂದ ಬಂದಿದ್ದಾನೆ ಏನೋ, ಇರಪ್ಪ 1-2 ನಿಮಿಷ ನಾನು ಏನಾಗಿದೆ ನೋಡ್ತಾನೆ ಅಂತೇಳಿ ಅವ್ನಿಗೆ ವಿಶ್ವಾಸ ತಗೊಂಡು ಹೋಗಿ ಅವನು ಕರ್ಕೊಂಡೋಗಿ ಜೊತೆಗೆ. ಆಮೇಲೆ ಅವ್ನ ಫೋನ್ ನಂಬರ್ ತಗೊಳ್ಳಿ. ಅವನಿಗೆ ಅವತ್ತು ಕೆಲಸ ಆಗಲಿಲ್ಲ ಅಂದ್ರೆ ಅವನಿಗೆ ವಾಪಸ್ ಮತ್ತೆ ಫೋನ್ ಮಾಡುವಂತ ಕಟ್ಟಸಿ ತೋರಿಸಿ. ನೀವು ವಾಪಸ್ ಫೋನ್ ಮಾಡಿ, ಏನೂ ಆಗೋದಿಲ್ಲ. ಫೋನ್ ಮಾಡಿ, ಅಲ್ಲ ನೀನು ಅವತ್ತು ಬಂದಿದ್ದೆ, ಅವಾಗ ಏನಾಗುತ್ತೆ ಅವನಿಗೆ, ನೀವು ಫೋನ್ ಮಾಡಿದ್ರು ವಿಶ್ವಾಸ ಬೆಳೀತದೆ. ಒಂದು ದಟ್ ಬಾಂಡಿಂಗ್ ಅವ್ನು ಬ್ಲೆಸ್ ಮಾಡ್ದ ನಾವು ನಿಮ್ಗೆ, ಬ್ಲೆಸ್ಸಸ್ ಯು. ಆ ಒಂದು ವಿಶ್ವಾಸ ಬಂದಾಗ ಅವನೇನಾಗುತ್ತೆ, ಖುಷಿಯಿಂದ ಮಾತಾಡ್ತಾನೆ, ಅಪ್ರಿಷಿಯೇಟ್ ಮಾಡ್ತಾನೆ. ಇವತ್ತೆರಡು ಜನ ಬಂದಿದ್ರು, ಮೇಡಮ್ ಅಂದ್ಮೇಲೆ ಚೆನ್ನಾಗಿ ಆಗ್ತದೆ ಕೆಲಸ, ತಹಶೀಲ್ದಾರ್ ಬಂದ್ಮೇಲೆ ಚೆನ್ನಾಗಿ ಆಗ್ತದೆ. ಎಸ್, ಸಿ ಇಸ್ ಟ್ರೈಂಗ್ ಟು ಗೆಟ್ ದ ಕಾನ್ಫಿಡೆನ್ಸ್ ಫ್ರಮ್ ದ ಪೀಪಲ್. ಅದು ದಟ್ ಕಾನ್ಫಿಡೆನ್ಸ್ ಹ್ಯಾಸ್ ಟು ಕಮ್. ಅದಕ್ಕೆ ಇಲ್ಲಿರುವಂತ ಸಿಬ್ಬಂದಿಗಳು ಸಹಿತ ಸರಿಯಾಗಿ ಕೆಲಸ ಮಾಡಬೇಕಾಗುತ್ತೆ, ಅವ್ರು ಕೈ ಜೋಡಿಸ್ಬೇಕಾಗುತ್ತೆ. ನೀವಿರೋ ಅವ್ರು ಎಷ್ಟು ನೋವಿಂದ ಹೇಳಿದ ನೋಡಿ, ಆ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸಲಿಲ್ಲ. ನಾನು ಸ್ಟಾರ್ಟಿಂಗ್ ಇಂದ ನಿಮ್ಗೆ ಹೇಳಿದೆ, ನಿಮ್ಮ ಕಚೇರಿಗೆ ಒಳ್ಳೆ ಹೆಸರು ಬರ್ಬೇಕಂತ ಹೇಳಿದ್ರೆ ಅದು ಓನ್ಲಿ ನಿಮ್ಮ ಸಿಬ್ಬಂದಿಯಿಂದ ಮಾತ್ರ ಸಾಧ್ಯ. ಬಂದಂತಹ ವ್ಯಕ್ತಿಗಳಿಗೆ ದಯವಿಟ್ಟು ಕೂತ್ಕೊಳ್ಳಿ ಅಂತ ಹೇಳಿ.